ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಇನ್ನು ಎಲ್ಲೆಲ್ಲಿಗೆ ಬಂದೀವಿ ನೋಡಿ ನಾವು. ನಕಲಿ ಔಷಧ ಆಯಿತು, ನಕಲಿ ಆಹಾರ ಆಯಿತು, ಕರ್ಮ ಕಣ್ರಿ. ಈಗ ನಕಲಿ ಕಾಸ್ಮೆಟಿಕ್ಸ್. ಅಬ್ಬಬ್ಬಬ್ಬಬ್ಬ, ಇತ್ತೀಚಿನ ದಿನಗಳಲ್ಲಂತೂ ಬಿಡಿ, ಕಾಸ್ಮೆಟಿಕ್ಸ್ ಇಲ್ದೇ ಜನ ಹೊರಗಡೆ ಓಡಾಡಲ್ಲ. ಅಂಥವರ ಮೇಲೆ ಈಗ ಒಂದಷ್ಟು ಕಣ್ಣಿಟ್ಟಿದ್ದಾರೆ ಅಧಿಕಾರಿಗಳು. ಒಳ್ಳೆ ಪ್ರಯತ್ನ. ರಾಜ್ಯದಲ್ಲಿ 50ಕ್ಕೂ ಹೆಚ್ಚು ಕಡೆಗೆ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿದ್ದಾರೆ. 19ಕ್ಕೂ ಹೆಚ್ಚು ಬ್ರ್ಯಾಂಡ್ಗಳನ್ನು ಸಂಗ್ರಹ ಮಾಡಿದ್ದಾರೆ ಅದರ ಸ್ಯಾಂಪಲ್ಸನ್ನು. ಅದೇನೋ ವೈಟ್ನಿಂಗ್ ಕ್ರೀಮ್ ಅಂತೆ, ಸ್ಪ್ರೇಗಳಂತೆ, ಸೀರಮ್ಗಳಂತೆ, ಹೇರ್ ಡೈ, ಲಿಪ್ಸ್ಟಿಕ್, ಪೌಡ್ರುಗಳು, ಹೀಗೆ 19 ಮಾದರಿಗಳು. ಸೊ ಈ ದೊಡ್ಡವರಿಂದ ಹಿಡಿದು ಸಣ್ಣವ್ರ ತನಕ ಆ ರೋಗ ಇದೆ. ಸಣ್ಣವ್ರ ತನಕ ಮಾರುಕಟ್ಟೆಯಲ್ಲಿ ವಿಪರೀತ ನಕಲಿ ಕಾಸ್ಮೆಟಿಕ್ಸ್ ಹಾವಳಿ. ಈಗ ಕಠಿಣ ಕ್ರಮಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತದೆ. ನನಗೆ ನಿಜಕ್ಕೂ ಹೇಳ್ತೀನಿ, ಬಹಳ ಒಳ್ಳೆ ಕೆಲಸ ಇದು. ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆ ಒಂದು ವ್ಯವಸ್ಥೆ. ಇದು ಖಂಡಿತವಾಗಲೂ ಇದು ಬೇಕಿತ್ತಿದು. ಸರ್ಕಾರ ಯಾವ ಹೆಜ್ಜೆ ಇಟ್ಟಿದೆಯಲ್ಲ ಅದಕ್ಕೆ ಜನರದು ಸಂಪೂರ್ಣವಾದಂಥ ಬೆಂಬಲ ಇದೆ. ನಾನು ಹೇಳ್ತಾ ಇದ್ನಲ್ಲ, ಈ ದೊಡ್ಡವರಿಂದ ಹಿಡಿದು ಚಿಕ್ಕವ್ರ ತನಕ ಕಾಸ್ಮೆಟಿಕ್ಸ್ ಇಲ್ದೇ ಹೊರಗಡೆ ಹೋಗಲ್ಲ. ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ತಾ ಇದ್ದೀನಿ, ಯಾರ ಸತ್ತಿಯರೇ ಅಂತಂದರೂ ಕೂಡ ಕೆಲವರು ಮೇಕಪ್ ಮಾಡ್ಕೊಂಬಂದಿರ್ತಾರೆ. ಮೇಕಪ್ ಅನ್ನುವಂಥದ್ದು ಒಂದು ಲೆಕ್ಕದಲ್ಲಿ ಅವ್ರ ಜೀವನದ ಅವಿಭಾಜ್ಯ ಅಂಗ ಆಗೋಗ್ಬಿಟ್ಟಿದೆ ಹೋಗಿ. ಈ ತರಹದ ಸ್ಥಿತಿ. ನಿಜಕ್ಕೂ ಅಧಿಕಾರಿಗಳನ್ನು ಮೆಚ್ಚಬೇಕು. ಬನ್ನಿ, ನಮ್ಮ ಪ್ರತಿನಿಧಿ ವಿನಯ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವಿನಯ್, ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಮೆಚ್ಚಬೇಕ್ರಿ ನಿಜಕ್ಕೂ ಈ ಅಧಿಕಾರಿಗಳ ಹೆಜ್ಜೆಯನ್ನು, ಜೊತೆಗೆ ಖಾದರ್ ಅವರ ಇನಿಷಿಯೇಟಿವನ್ನು ಮೆಚ್ಚಬೇಕು. ಯಾಕಂದರೆ ಸ್ಟಾರ್ ಹೋಟ್ಲ್ಗಳಿಂದ ಹಿಡಿದು ನಮ್ಮ ಜೊತೆಗೆ ಅವರು ಸ್ಪೆಷಲ್ ಇಂಟರ್ವ್ಯೂ ಕೊಟ್ಟಂಥ ಸಂದರ್ಭದಲ್ಲಿ ಹೇಳಿದರು, ಸ್ಟಾರ್ ಹೋಟ್ಲ್ಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಅಳುಕಿತ್ತು, ನಮಗೆ ಯಾಕೆ ಮಾಡ್ತಾಯಿದ್ದೀವಿ ಏನು ಎತ್ತ ಅಂತ. ಆಮೇಲೆ ಮಾಡಿದ ಮೇಲೆ ಅನ್ನಿಸ್ತು ನಾವು ಮಾಡಿರುವಂಥದ್ದು ಕರೆಕ್ಟಾಗಿದೆ ಅಂತ. ಈಗ ಅದೆಲ್ಲ ಆಗಿ ಈಗ ನಾವು ನೋಡ್ತಾ ಇದ್ದೀವಿ, ನಕಲಿ ಔಷಧಿ ಆಯಿತು, ಈ ಕ್ಲಬ್ಗಳ ಮೇಲೂ ಕೂಡ ದಾಳಿ ಆಯಿತು, ಅಲ್ಲೂ ಕೂಡ ದರಿದ್ರ ಸ್ಥಿತಿನೇ. ಈಗ ಕಾಸ್ಮೆಟಿಕ್ಸ್ ತನಕ ಬಂದು ನಿಂತಿದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀವಿ ವಿನಯ್, ಈ ಬರೀ ಮದುವೆ ಮುಂಜಿಗೆ ಮಾತ್ರ ಮೇಕಪ್ ಮಾಡ್ಕೊಂಡು ಅಂತಲ್ಲ, ಮೇಕಪ್ ಅನ್ನುವಂಥದ್ದು ಇದೆಯಲ್ಲ, ಕಾಸ್ಮೆಟಿಕ್ಸ್ ಅನ್ನುವಂಥದ್ದು ಇದೆಯಲ್ಲ, ಅದು ಜೀವನದ ಭಾಗ ಆಗೋಗ್ಬಿಟ್ಟಿದೆ ಅಂಥ ಸ್ಥಿತಿ. ಸೊ ಅಧಿಕಾರಿಗಳು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಏನೇನು ವಸ್ತುಗಳು ಸಿಕ್ಕಿದೆ, ಈಗ ಅಧಿಕಾರಿಗಳ ಕ್ರಮ ಏನು ವಿನಯ್? ರಂಗನಾಥ್, ಖಾದರ್ ಅವರು ಮೊದಲನೇ ಬಾರಿಗೆ ಈ ಎರಡನೇ ಬಾರಿಗೆ ಈ ಅಧಿಕಾರವನ್ನು ತೆಗೆದುಕೊಳ್ತಾ ಇದ್ದ ಹಾಗೆ ಪ್ರಮುಖ 3 ವಿಚಾರಗಳು. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಿರುವಂಥ ಪ್ರಮುಖ 3 ವಿಚಾರಗಳಲ್ಲಿ ಒಂದು ಆರೋಗ್ಯ, ಔಷಧ ಮತ್ತು ಸೌಂದರ್ಯ. ಈ 3 ವಿಚಾರಗಳು ಕೂಡ ಆರೋಗ್ಯ ಇಲಾಖೆ ಅಂಡರಲ್ಲಿ ಬರುತ್ತೆ. ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ, ಔಷಧ ಆಡಳಿತ ಇಲಾಖೆ, ಈ 3 ಇಲಾಖೆಗೂ ಕೂಡ ಒಂದು ಮೇಜರ್ ಸ್ಟ್ರೀಮ್ ಲೈನನ್ನು ಮಾಡಿಕೊಂಡು ಅಧಿಕಾರಿಗಳನ್ನ ಬಳಕೆ ಮಾಡಿಕೊಂಡು ಪ್ರಮುಖವಾಗಿರುವಂತಹ ಒಂದಿಷ್ಟು ವಿಚಾರಗಳ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡುವಂಥದ್ದು, ಜೊತೆಗೆ ಆರೋಗ್ಯದ ದೃಷ್ಟಿಕೋನದಿಂದ ತೆಗೆದುಕೊಳ್ಬೇಕಾಗಿರುವಂಥ ಕ್ರಮಗಳ ಕುರಿತು ಒಂದು ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ. ಅದರಲ್ಲೇ ಪ್ರಮುಖವಾಗಿ ನಾವು ನೋಡಿದ್ವಿ, ಕಳೆದ ಒಂದು 10-15 ದಿವಸಗಳಿಂದ 5 ಸ್ಟಾರ್ ಹೋಟ್ಲಿಂದ ಹಿಡಿದು 3 ಸ್ಟಾರ್ ಹೋಟ್ಲ್ಗಳ ಬಳಿಕ ಪಿಜಿಗಳಾಯಿತು, ಪಿಜಿಗಳ ಬಳಿಕ ಶಾಲಾ ಹಾಸ್ಟೆಲ್ಗಳು, ಕ್ಯಾಂಟೀನ್ಗಳು ಎಲ್ಲವೂ ಆದ ನಂತರ ಈಗ ನಿನ್ನೆ ರಾಜಧಾನಿ ಬೆಂಗಳೂರಲ್ಲಿ ಪ್ರಮುಖ 10 ಕ್ಲಬ್ಗಳ ಮೇಲೆ ದಾಳಿಯನ್ನು ಮಾಡಿದರು. ವಿಜಯನಗರ ಕ್ಲಬ್, ಸೆಂಚುರಿ ಕ್ಲಬ್, ಮಹಾಲಕ್ಷ್ಮಿ ಲೇಔಟ್, KACA ಕ್ಲಬ್, ಅದರಲ್ಲೂ ಪ್ರಮುಖವಾಗಿ ಬೌರಿಂಗ್ ಕ್ಲಬ್ಗಳು, ಇಷ್ಟು ದೊಡ್ಡ ದೊಡ್ಡ ಕ್ಲಬ್ಗಳ ಮೇಲೆ ದಾಳಿಯನ್ನು ಮಾಡಿದ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಕುಟುಂಬ ಸಮೇತವಾಗಿ ನಾವು ಆ ಕ್ಲಬ್ಗಳಿಗೆ ಹೋಗಿ ಅಲ್ಲಿರೋ ಕಿಚನಲ್ಲಿ ರೆಡಿಯಾಗಿ ಬರುವಂಥ ಆಹಾರವನ್ನು ತಿನ್ನಬೇಕಾದ್ರೆ ಒಂದಲ್ಲ 2 ಬಾರಿ ನಾವು ಯೋಚನೆ ಮಾಡಬೇಕಾಗಿದ್ದಂಥ ಸ್ಥಿತಿ ಇದೆ. ಯಾಕೆಂದರೆ ಇಂಥ ಪ್ರತಿಷ್ಠಿತ ಕ್ಲಬ್ಗಳಲ್ಲಿ ಕಿಚನ್ಗಳಲ್ಲಿ ಓಡಾಟ ನೋಡ್ಬೋದು ನೀವು. ಜರಿಗಳ ಓಡಾಟ ಕಂಡು ಬರುತ್ತೆ, ಪ್ಲಾಸ್ಟಿಕ್ಗಳ ಬಳಕೆ ಕಂಡು ಬರುತ್ತೆ, ಶೌಚ ಮೇಜರ್ ಆಗಿ ಕುಡಿಯೋದಕ್ಕೆ ಡ್ರೈನೇಜ್ ವ್ಯವಸ್ಥೆಗಳನ್ನು ಕಿಚನ್ಗಳಿಗೆ ಸಂಪರ್ಕ ಮಾಡ್ಕೊಂಡಿರ್ತಾರೆ. ಅಂದರೆ ವೇಸ್ಟೇಜ್ ನೀರು ಹೊರಗಡೆ ಡ್ರೈನೇಜ್ ಮೂಲಕ ಹೊರಗೆ ಹೋಗಲಿ ಅಂತ. ಆ ವ್ಯವಸ್ಥೆಗಳು ಕೂಡ ಅಚ್ಚುಕಟ್ಟಾಗಿಲ್ಲ, ಸ್ವಚ್ಛತೆ ಇಲ್ಲ, ನೀಟ್ನೆಸ್ ಇಲ್ಲ, ಕ್ಲೀನ್ಲೆಸ್ ಇಲ್ಲ. ಕೊಡುವಂಥ ಸಿಬ್ಬಂದಿಗಳು ಕೂಡ ಒಂದು ಟೆಸ್ಟನ್ನು ಮಾಡಿಸ್ಕೊಳ್ಬೇಕಾಗತ್ತೆ, ಯಾವುದೇ ಕಾಯಿಲೆಗಳಿರಬಾರ್ದು, ರೋಗಗಳಿರಬಾರ್ದು ಅಂತ ಸರ್ಟಿಫಿಕೇಟನ್ನು ಅವ್ರು ಮೇಂಟೈನ್ ಮಾಡಬೇಕಾಗತ್ತೆ. ಅಂಥದ್ದು ಕೂಡ ಅಲ್ಲಿ ಕೆಲವು ಕ್ಲಬ್ಗಳಲ್ಲಿ ಕಂಡು ಬಂದಿಲ್ಲ. ಪ್ರಮುಖ ಕೆಲವು ಕ್ಲಬ್ಗಳಲ್ಲಿ ಔಷಧ ಏನು ತಯಾರು ಮಾಡ್ತಾರಲ್ಲ, ಈ ಆಹಾರಗಳ ಎಕ್ಸ್ಪೈರಿ ಡೇಟ್ಗಳು ಕೂಡ ಆಗಿದೆ ಮತ್ತು ಕೆಲವೊಂದಿಷ್ಟು ಮೀಟ್ಗಳ ಅವಧಿಗಳು ಕೂಡ ಮುಗಿದು ಹೋಗಿ
ಹೋಗಿದೆ, ಅವಧಿ ಮೀರಿರುವಂಥ ಆಹಾರ ಪದಾರ್ಥಗಳಿದೆ, ಲೇಬಲಿಂಗ್ ಇಲ್ಲದೆ ಇರುವಂಥದ್ದು, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇಲ್ಲದೆ ಇರುವಂಥದ್ದು, ಇಷ್ಟು ದೊಡ್ಡ ಮಟ್ಟದಲ್ಲಿ ಲೋಪ ಕಂಡು ಬಂದಿದೆ. ಹೀಗಾಗಿ ಕೆಲವೊಂದಿಷ್ಟು ಈ ಕ್ಲಬ್ ಮಾಲೀಕರಿಗೆ ಸಂಬಂಧಪಟ್ಟಂಥ ಆಡಳಿತ ವಿಭಾಗಕ್ಕೂ ಕೂಡ ಈಗ ನೋಟಿಸನ್ನು ಕೊಡಲಾಗಿದೆ. ನಿಮ್ಮಲ್ಲಿ ಆಗಿರುವಂಥ ಲೋಪದೋಷಗಳ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡಬೇಕು. ಯಾಕೆಂದರೆ ನಿನ್ನೆ ದಾಳಿಯಾಗಿ ಒಂದಿಷ್ಟು ಪ್ರೂಫ್ಗಳ ಸಮೇತ ಬಂದಿದ್ದಾರೆ, ಒಂದಿಷ್ಟು ಪ್ರೂಫ್ ಸ್ಯಾಂಪಲ್ಸ್ಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ರಾಜಧಾನಿ ಬೆಂಗಳೂರಲ್ಲಿ ಹೇಳ್ಕೊಳ್ಳುವಂತಹ ಈ ಪ್ರತಿಷ್ಠಿತ ಕ್ಲಬ್ಗಳ ಮುಖವಾಡವನ್ನು ಕಳಿಸಿ ಜನರು ಏನು ನಾವು ಐಷಾರಾಮಿಯಾಗಿ ಕುಟುಂಬ ಸಮೇತವಾಗಿ ಕ್ಲಬ್ಗಳಿಗೆ ಹೋಗಿ ಊಟವನ್ನು ಸೇವಿಸಬೇಕನ್ನೋಂಥವ್ರಿಗೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಬರುವಂಥ ಗ್ರಾಹಕರಿಗೆ ಮೋಸ ಆಗಬಾರ್ದು, ಕೊಡುವಂಥ ಗ್ರಾಹಕರು ದುಡ್ಡಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇವತ್ತು ಕಿಚನ್ಗಳ ವ್ಯವಸ್ಥೆಯನ್ನು ಸರಿ ಮಾಡುವಂಥದ್ದು, ಕ್ಲಬ್ಗಳನ್ನು ಸರಿ ಮಾಡುವಂಥದ್ದು, ಹೋಟೆಲ್ಗಳನ್ನು ಸರಿ ಮಾಡುವಂಥದ್ದು, ಪಬ್ ಬಾರ್ಗಳ ಕಿಚನ್ಗಳನ್ನು ಸರಿ ಮಾಡುವಂಥ ಇದರ ಕಡೆ ಒಂದು ಹೆಜ್ಜೆ ಇಟ್ಟರೆ ಮತ್ತೊಂದು ಹೆಜ್ಜೆ ಇದರ ಜೊತೆಗೆ ಆಹಾರದ ಜೊತೆಗೆ ಪ್ರಮುಖವಾಗಿ ಮತ್ತೊಂದು ವಿಚಾರ ಅಂದರೆ ಸೌಂದರ್ಯ. ಈ ಸೌಂದರ್ಯವರ್ಧಕಗಳ ಹಾವಳಿ ತುಂಬ ದೊಡ್ಡ ಮಟ್ಟದಲ್ಲಾಗಿದೆ. ಈ ನೀವು ಪ್ರತಿಷ್ಠಿತ ಬ್ರ್ಯಾಂಡ್ಗಳಲ್ಲಿ ಆಗ್ತಿರುವಂಥ ಅನ್ಯಾಯ ಒಂದು ಕಡೆ ಆದರೆ, ಈ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಡುಪ್ಲಿಕೇಟ್ ಮಾಡಿಕೊಂಡು ನಕಲಿ ಹಂತದಲ್ಲಿ ಮಾರಾಟ ಮಾಡುವಂಥದ್ದು ಮತ್ತೊಂದು ದೊಡ್ಡ ಜಾಲ. ಈ ಎರಡೂ ಜಾಲಗಳನ್ನು ಭೇದಿಸೋದಕ್ಕೆ ಇವತ್ತು ಔಷಧ ಆಡಳಿತ ಇಲಾಖೆ ಮುಂದಾಗಿದೆ. ಪ್ರಮುಖವಾಗಿ ತುಂಬ ಬೇರೆ ಬೇರೆ ಭಾಗಗಳಲ್ಲಿ ಸ್ಯಾಂಪಲ್ಸ್ಗಳನ್ನು ಪಡೆದುಕೊಂಡಿದ್ದಾರೆ. ಲಿಪ್ಸ್ಟಿಕ್ಕು, ಹೇರ್ ಸ್ಪ್ರೇ, ಪರ್ಫ್ಯೂಮು, ಈ ಥರದ ತುಂಬ ದೊಡ್ಡ ಮಟ್ಟದ ಕಾಸ್ಮೆಟಿಕ್ಸ್ ಇದಾವಲ್ಲ, ಇವುಗಳಲ್ಲಿ ಮರ್ಕ್ಯೂರಿ ಮತ್ತು ಲೆಡ್ ಅಂತ ಅಂಶಗಳು ಕೂಡ ಕಂಡುಬಂದಿದೆ. ಈ ಲಿಪ್ಸ್ಟಿಕ್ಕಲ್ಲಿ ಬಳಸುವಂಥದ್ದು ಪಾದರಸದ ಅಂಶಗಳಿರುತ್ತೆ, ಇದು ಹೆವಿ ಮೆಟಲ್ ಆಗಿರುತ್ತೆ. ಇದನ್ನು ಬಳಸಿದ ಸಂದರ್ಭದಲ್ಲಿ ಸ್ಕಿನ್ ಅಲರ್ಜಿಗಳು, ಸ್ಕಿನ್ ಕ್ಯಾನ್ಸರ್ಸು, ಮೂತ್ರಪಿಂಡದ ಸಮಸ್ಯೆಗಳು, ಕೆಲವೊಮ್ಮೆ ಮಕ್ಕಳು ಏನಾದರೂ ಕಾಸ್ಮೆಟಿಕ್ಸ್ ಈ ಥರದ ಗಂಭೀರ ಕಾಸ್ಮೆಟಿಕ್ಸ್ ಅನ್ನು ಬಳಸಿದ್ರೆ ನರಮಂಡಲದ ಮೇಲೆ ವ್ಯತ್ಯಾಸ, ಈ ಥರದ ದೊಡ್ಡ ಸಮಸ್ಯೆಗಳಿದೆ. ಹೀಗಾಗಿ ಸ್ಯಾಂಪಲ್ಸ್ ಅನ್ನು ಪಡೆದುಕೊಂಡಿದ್ದಾರೆ, ಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇವ್ರಿಗೂ ಕೂಡ ಒಂದು ಶಾಕ್ ಕೊಡೋದಕ್ಕೂ ಕೂಡ ಮುಂದಾಗಿರುತ್ತದೆ ರಂಗನಾಥ್. ಎಸ್ ವಿನಯ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.